ಹ್ಯಾಪಿ ಬರ್ತ್ಡೇ ಬಂಗಾರಿ. ಥ್ಯಾಂಕ್ ಯು ಮಮ್ಮಿ ಅನ್ಬೇಕು. ಮೆಹಂದಿ ತೋರಿಸು, ಮೆಹಂದಿ ತೋರಿಸು, ಮೆಹಂದಿ. ಗುಡ್ ಗುಡ್ ಗುಡ್, ಸೂಪರ್. ಹಾಂ, ಇದಾ ಎಲ್ಲ ಡ್ರೈ ಆಗ್ಯದಮ್ಮ, ನೈಟ್ ಹಚ್ಚಿರೋದು. ಕಡ್ವಾ ಹ್ಯಾಪಿ ಬರ್ತ್ಡೇ ಮಮ್ಮ. ಥ್ಯಾಂಕ್ ಯು ಮಮ್ಮಿ ಅನ್ಬೇಕು. ನೀನು ಹ್ಯಾಪಿ ಬರ್ತ್ಡೇ ಅಂದರೆ ಹಾಂ, ಹ್ಯಾಪಿ ಬರ್ತ್ಡೇ ಬಂಗಾರಿ. ಚಿನ್ನ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಬಂಗಾರಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಚಿನ್ನಿ ಬರ್ತ್ಡೇ ಐತೆ ನೋಡ್ರಿ. ಹಂಗಾಗಿ ನಮ್ಮ ಮಮ್ಮಿಯವ್ರು ಹೊಂಟಾರ ಊರಿಂದ. ಮಮ್ಮಿ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಅವರೆಲ್ಲ ಹೊಂಟಾರ. ಬರ್ರಿ ಇವತ್ತಿನ ಬ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಫುಲ್ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಅಷ್ಟಕ್ಕೆ ನೋಡಿ ದೋಸೆ ಮಾಡೋಣ ಅಂತ ಎಲ್ಲರೂ ಬಿಟ್ಕೊಂಡಿನಿ. ಇಷ್ಟು ದೋಸೆ ಬ್ಯಾಟ ರೆಡಿ ಮಾಡಿ ನೋಡ್ರಿ, ಎಲ್ಲ ಆಗೈತಿ. ಇವಾಗ ಅವ್ರು ಬರಾಕತ್ತಾರ, ತೋರಿಸ್ತೀನಿ ನಿಮ್ಗೆ. ಮತ್ತು ನಾಷ್ಟಕ್ಕೂ ರೆಡಿ ಮಾಡ್ಬೇಕು. ಚಟ್ನಿಗಲ್ಲಿ ಫ್ರೈ ಮಾಡಿಟ್ಟಿನಿ, ರುಬ್ಬೇಕು. ಬರ್ತ್ಡೇ ಗರ್ಲಿಗೆ ತೋರಿಸ್ತೀನಿ ನೋಡ್ರಿ ಹೆಂಗೆ ರೆಡಿ ಆಗ್ಯಾಳ ಅಂತ. ಹಾಂ ಹಾಂ, ಹಾಂ ಹಾಂ ಹಾಂ. ಇವತ್ತೇನಿರೋದು? ಹಾಂ 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 ಹಾಂ. ಇವತ್ತೇನಿದೆ? ಇವತ್ತೇನಿದೆ? ಹಾಂ ಹ್ಞೂ ಹ್ಞೂ ಹಾಂ. ಇವತ್ತು ಏನೈತಿ ಹೇಳಿ ನೀನು ಫಸ್ಟ್. ಬರ್ತಡೇ ಯಾರ್ದಿರೋದು? ನಿಂದು ಬರ್ತಡೇನಾ? ಹಾಂ. ಇವಾಗ ನೋಡ್ರಿ ನಮ್ಮ ಚಿಕ್ಕಪ್ಪ ಊರಿಂದ ಎಲ್ಲರೂ ಹೊಂಟಾರ. ನಮ್ಮ ಮಮ್ಮಿಯವರೆಲ್ಲ ಕ್ಯಾಬ್ ಬುಕ್ ಮಾಡಿದ್ವಿ, ಹಾಗಾಗಿ ಬಂದರು. ಆಮೇಲೆ ಬಂದಮೇಲೆ ಎಲ್ಲ ನಾಷ್ಟ ಎಲ್ಲ ಮಾಡಿದ್ವಿ. ಅವ್ರಿಗೆ ದೋಸೆ ಮಾಡಿದ್ದೆ ಟಿಫನ್ಗೆ. ಎಲ್ಲರೂ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ನು ಮಾಡಿಕೊಂಡ್ರು. ಮಧ್ಯಾಹ್ನ ಆಗಿತ್ತು ನೋಡ್ರಿ. ಹಾಗಾಗಿ ಸ್ವಲ್ಪ ಬಲೂನ್ ಡೆಕೋರೇಷನ್ ಮಾಡೋಣ ಅಂತ ಎಲ್ಲರೂ ಸೇರಿ ಮಾಡ್ತಾಯಿದ್ರು. ಒಂಥರ ಚೆಂದ ನೋಡ್ರಿ, ಈ ಥರ ಎಲ್ಲ ಮಾಡೋದು ನೋಡೋದು ಚೆಂದ. ಮತ್ತು ಈ ಥರ ಎಲ್ಲ ಎಂಜಾಯ್ಮೆಂಟ್ ಯಾವಾಗಲೂ ಸಿಗೋಲ್ಲ, ಯಾವಾಗೋ ಒಂದು ಸತಿ ಸಿಗೋದು ಫ್ಯಾಮಿಲಿ ಜೊತೆ. ನನಗಂತೂ ಭಾಳ ಖುಷಿ ಆಗತ್ತಿತ್ತು ನೋಡ್ರಿ. ನಮ್ಮ ಮಗಳಂತೂ ಫುಲ್ಲು ಖುಷಿ ರೀ. ಆಕಿಗಂತೂ ಆ ಖುಷಿನ ಎಲ್ಲೂ ಏನಂತಾರೆ ನೋಡೋಕ್ಕೂ ಸಿಗೋಲ್ಲ, ಆ ಲೆವೆಲಿಗೆ ಫುಲ್ಲು ಖುಷಿಯಾಗಿದ್ಲು ಅವಳು. ಆಯ್ತು, ಎಲ್ಲರೂ ಸೇರಿ ಬಲೂನ್ ಡೆಕೋರೇಷನ್ ಮಾಡ್ತಾಯಿದ್ದೀವಿ ನೋಡ್ರಿ. ಬೇರೆ ಒಂದು ಕಲರ್ ಬೇಕಿತ್ತು, ಬಟ್ ಎರಡೇ ಕಲರ್ ಇತ್ತು. ಇನ್ನೊಂದು ಕಲರ್ ಇದ್ದಿದ್ರೆ ಚೆನ್ನಾಗಿರ್ತೈತೆ ಅಂತ ಅನ್ಕೊತಾ ಇದ್ವಿ. ಇವಳಂತೂ ಹೊಡೆದಿರೋ ಪಟಾಕಿ ಏನಂತಾರೆ ಬಲೂನ್ಗೆಲ್ಲ ತಗೊಂಡು ಅವಳು ಏನೋ ಒಂದು ಚೇಷ್ಟೆ ಮಾಡ್ತಾಯಿದ್ಲು ನನ್ನ ಮಗಳು. ಹಾಯ್ ಮಾಡು. ಓಯ್
ಇವಾಗ ನೋಡ್ತಾ ಇರ್ಬೋದು ನೋಡ್ರಿ, ಎಲ್ಲರೂ ಸೇರಿ ಫೈನಲಿ ಈ ಥರ ಬಲೂನ್ಸ್ ಎಲ್ಲ ಕಟ್ಟ್ಯಾರ. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತದಂತ. ಬಟ್ ಆದಷ್ಟು ಟ್ರೈ ಮಾಡಿ ಎಲ್ಲರ ಒಂದು ಏನಂತಾರೆ ತಲೆಯೊಳಗೆ ವಿಚಾರ ಎಲ್ಲ ಸೇರಿ ಆ ಡೆಕೋರೇಷನಿಗೆ ಬಂದು ನಿಂತದ ನೋಡ್ರಿ. ಸುಮ್ಮನೆ ಹಂಗೆ ಬಲೂನ್ ಒಂದು ಕಟ್ಟಿಬಿಟ್ಟಿವಿ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೈನಲಿ ನೋಡ್ರಿ ಈ ಥರ ಲುಕ್ ಬಂದೈತಿ. ಬಟ್ ಅದು ಇನ್ನೂ ಹ್ಯಾಪಿ ಬರ್ತ್ಡೇ ಅಂತ ಇತ್ತು ನೋಡ್ರಿ. ಅದು ತೊಗೊಂಡು ಬಂದಿರಲಿಲ್ಲ, ಹಾಗಾಗಿ ಅದು ಒಂದು ತೊಗೊಂಬಂದು ಲಾಸ್ಟಿಗೆ ಹಾಕಿದ್ವಿ. ನಾನು ಇವಾಗ ಈ ಇದ್ರಲ್ಲಿ ಹಾಕಿಲ್ಲ, ಅದನ್ನು ನೈಟ್ ಹಾಕಿದ್ರು ನೋಡ್ರಿ ನಮ್ಮ ತಂಗಿಯವರೆಲ್ಲ ಸೇರಿ. ಇಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮ ಹೋಳಿಗೆ ಮಾಡತ್ತಾರ. ನಿಮ್ದು ಒಂದು ವಿಡಿಯೋ ಮಾಡ್ತೀನಿ ಹಾಂ, ಎಲ್ಲಾರ್ದಾಗ ಹಾಕ್ಲಕ್ಕ. ಏನಾರ ಹೇಳದಣ, ಹೇಳ ನೋಡ ಹೋಳಿಗೆ ಬಗ್ಗೆ ಏನಾರ ಹೇಳ. ಏನೇನು ಇನ್ನೊಂದ್ಸರಿ ಹೇಳ ಆಂಟಿ. ಹಳ್ಳಿ ಜನ ಬಂದು ಬೆಂಗಳೂರಲ್ಲಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ. ದಡ ನೀ ಪರ್ಫೆಕ್ಟ್ ಆಗಿ ಮಾಡ್ತಿಲ್ಲ ಹೋಳಿಗೆ, ಏನ್ ಸೀಕ್ರೆಟ್ ಹೇಳ. ಹೆಂಗ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಬೇಕಂದ್ರ ಏನೇನ್ ಮಾಡ್ಬೇಕು ಹೇಳ. ಹೋಳಿಗೆ ಬರತನ ಅದಕ್ಕೆ ಚಂದ ರುಬ್ಬಕಂದು ಆಯ್ತನಕರೆ ಎಣ್ಣೆ ಹಚ್ಚಿ ಚಂದ ನೀಟಾಗಿ ಹೋಳಿ ಮಾಡ್ಬೇಕು. ಹೋಳಿ ಮಾಡಿದೆ ಅಂದ್ರೆ ಹಿಂಡಬೇಕು ಹಂಗೆ ಮಾಯಿನ ಹಾಲು ತುಪ್ಪ ಮಾಯಿನ ಹಾಲು ಹಾಕೊಂಡು ಉಣ್ಬೇಕು. ಮಾವಿನ ಹಾಲಿನ ಸೀಕಣಿ ನೋಡ್ರಿ ನಮ್ ದೊಡ್ಡಮ್ಮ ಮಾಡಿದ ಹೋಳಿಗೆ ಹೆಂಗ್ ಉಬ್ಬಕತ್ತವ ನೋಡ್ರಿ ನೀವೇ. ನೋಡ್ರಿ ಈಗ ಏನು ಕಡ್ಚಿನ ಯೂಸ್ ಮಾಡಲ್ಲ, ಕೈಲೇ ಎತ್ತ ಹಾಕ್ತಾರ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರ ಹೋಳಿಗೆ. ಉಬ್ಲತ್ತವ್ ನೋಡ್ರಿ ಚಂದಾಗಿ, ಪೂರಿ ಉಬ್ಲತ್ತವ್. ಇಲ್ಲ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಉಬ್ಲತ್ತದ ನೋಡ್ರಿ. ಈಗ ಎಲ್ಲಾ ರೀತಿಲಿಂದ ಚೆನ್ನಾಗಿ ಮಾಡಿದ್ರೆ ಹಿಂಗ ಹಾಕ್ಬಿಡ್ತಾವ. ನಾವ್ ಊಟ ಮಾಡಕ್ಕೆ ಸರಿಯಾಗಿರ್ತದ. ಆರೋಗ್ಯನೂ ಚೆನ್ನಾಗಿರ್ತದ. ನಾವ್ ಎಷ್ಟ್ ಚಂದ ಮಾಡ್ಕೊತಿರ್ತೀವಿ ಅಷ್ಟ್ ಚಂದ ಆರೋಗ್ಯ ಚಂದ ಇರ್ತದ ಅಲ್ಲ ನೋಡ. ಉಯ್ ಉಬ್ಲತ್ತದ ನೋಡ್ಗ ಹೊತ್ತಂಗದ. ಮತ್ ಇದ್ ನೋಡ್ರಿ ಹೆಂಗ್ ಉಬ್ಬೈತಿ. ಏನ್ಮ ಕಲೋಡಿ ಫೋಟೋ ಹೊಡಿಲ್ಲ. ಬಳಸ್ಕೊ ಮತ್ತೆ ಬರ್ತಾವ ಇಲ್ಲದಿಲ್ಲ ಖುಷಿ ಆಗ್ತದೆ. ಚಂದ ಆಗ್ತದೆ. ಚಲೋ ಈ ಕಡೆ ನೋಡ್ರಿ ಎಲ್ಲಾರು. ಆಂಟಿ ಎಲ್ಲಿ ಕಾಣಲಾಗ? ಆಂಟಿ ಎಲ್ಲಿ? ಹಾಯ್ ಮಾಡ್. ಪೂಜಾರಿ ಅನ್ ನೋಡ್ರಿ ಇಲ್ಲಿ ಬಾಜು. ಇಲ್ಲ ನೋಡ್ರಿ ಕೂತಿಕ. ಹಾಯ್ ಮಾಡ್. ಹಾಯ್ ಹಾಯ್. ಅಂದಾಜು ಪಾಪು ಅನ್ಬೇಕು. ಹೌದು ನೀನ್ ಪಾಪುನ ನೀನು. ಇವಾಗ ನೋಡ್ರಿ ಎಲ್ಲ ಡೆಕೋರೇಷನ್ನು ಮತ್ತು ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆ ಹತ್ರನೇ ಒಂದು ಟೆಂಪಲ್ ಇತ್ತು, ಹಂಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ ನೋಡ್ರಿ. ಇಲ್ಲ ಹಾಯ್ ಮಾಡಿ. ಹಾಯ್ ಹಾಯ್. ಚಲೋ ನಿಂದು.
ಇಲ್ಲ ನಮಗೂ ಗೊತ್ತಿಲ್ಲ ಟೈಮಿಂಗ್ ಬರತನ ಮಾಡೋದಲ್ಲ ಇಲ್ಲ ಕಟ್ ಮಾಡ ನಕ್ರಿ ಮಾಡ್ತಾರಲ್ಲ ಅದಕ್ಕೆ ಅಂದಿನಿ ಅಷ್ಟೇ. ಇಲ್ಲ ಅದೇ ನಮ್ಗೆ ಗೊತ್ತಿಲ್ಲ. ತಂದಾಗ ಹಾಳು ಮಾಡ ಚಲೋ ಇರ್ತಿತ್ತು ನೋಡು. ಫೋಟೋ ಅವ್ರಿಗೆ ಹಂಗೆ ಅಜ್ಜಿಗೆ ನೀನ್ ಚೆನ್ನಾಗಿಲ್ಲ, ನೀನ್ ಮಾತಾಡ್ಬೇಡ. ಏನ್ ಹೇಳ್ತಿತ್ತು ಹಾ ಕೃತಿಕಾ ಹ್ಯಾಪಿ ಬರ್ಡೇ ಟು ಯು ಮೇ ಗಾಡ್ ಬ್ಲೆಸ್ ಯು ಮೇ ಗಾಡ್ ಬ್ಲೆಸ್ ಯು. ಈ ಕಡೆ ನೋಡಿ ಸಂಜು, ಈ ಕಡೆ ನೋಡಿ. ಫೈನಲಿ ನೋಡ್ರಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇದಾಗಿತ್ತು ನೋಡ್ರಿ ಇವತ್ತಿನ ಒಂದು ವ್ಲಾಗ್. ನಿಮ್ಮ ಜೊತೆ ಪಿಕ್ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೋಡ್ತಾ ಇದ್ದೀನಿ ನೋಡಿರಿ. ನಮ್ಮ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಹೀಗಾಯ್ತು ನೋಡಿರಿ. ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ.